ನಮಸ್ಕಾರ. ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಏನು ಕೇಳ್ತೀರಾ? ಸುಳ್ಳುಗಳೇ ತುಂಬಿರೋ ಜಗತ್ತು. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಫೇಕ್ ನ್ಯೂಸ್ಗಳು, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗದೆ ಜೀವನ ಬೆಪ್ಪ ತಕಡಿ ಆಗಿದೆ ಅಂತೀರಾ? ಹಾಗಾದರೆ ಕರೆಕ್ಟ್ ಆಗಿರೋ ನ್ಯೂಸನ್ನೇ ನೋಡ್ತಾ ಇದ್ದೀರಾ. ಮೋಸ ಹೋಗದೆ ಸ್ಮಾರ್ಟ್ ಲೈಫ್ ಲೀಡ್ ಮಾಡಬೇಕು ಅನ್ನೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಸುದ್ದಿಯ ಸತ್ಯಾಸತ್ಯತೆಯನ್ನು ನಿಮಗೆ ತಲುಪಿಸೋ ಕೆಲಸ ನಾವು ಮಾಡ್ತೇವೆ. ಬನ್ನಿ ಇವತ್ತಿನ ಫ್ಯಾಕ್ಟ್ ಚೆಕ್ ಏನು ಅಂತ ನೋಡೋಣ. ಇತ್ತೀಚೆಗೆ ನೂರಾರು ಜನರನ್ನ ಹೊತ್ತೊಯ್ತಿದ್ದ ಹಡಗು ನೀರಿನಲ್ಲಿ ಮುಳುಗಿದ್ದ ಈ ವಿಡಿಯೋವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರಬಹುದು. ಈ ವಿಡಿಯೋ ಗೋವಾದಲ್ಲಿ ಆಗಿದ್ದು ಅಂತ ಒಂದಿಷ್ಟು ಮಂದಿ ಶೇರ್ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಮೊಬೈಲ್ಗೂ ಕೂಡ ಈ ವಿಡಿಯೋ ಬಂದಿದೆ. ಎಲ್ಲಾಗಿದ್ದು ಅಂತ ಕೇಳಿದಾಗ ಗೋವಾದಲ್ಲಿ ಅನ್ನೋ ಉತ್ತರವನ್ನು ಕೊಟ್ಟರು. ಹಾಗಾದರೆ ಇದು ನಿಜವಾಗ್ಲೂ ಗೋವಾದಲ್ಲಿ ನಡೆದಿದ್ದ ಅಂತ ನಾವು ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗಿದ್ದು ಈ ವಿಡಿಯೋ ಗೋವಾದಲ್ಲ ಅನ್ನೋದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗಿ ವೈರಲ್ ಆಗಿದ್ದ ವಿಡಿಯೋ ಗೋವಾದಲ್ಲ, ಬದಲಿಗೆ ಗೋಮಾದ್ದು. ಹೌದು, ಗೋಮಾ ಅನ್ನೋದು ಉತ್ತರ ಕಿವು ರಾಜಧಾನಿ. ಈ ಘಟನೆ ಇದೇ ಗೋಮಾದಲ್ಲಿ ನಡೆದಿರೋದು. ಕಿವು ಆಫ್ರಿಕನ್ ರಾಷ್ಟ್ರವಾದ ಪೂರ್ವ ಕಾಂಗೋದಲ್ಲಿ ಬರುತ್ತೆ. ಸುಮಾರು 278 ಜನರನ್ನ ಹೊತ್ತೊಯ್ತಿದ್ದ ಈ ಹಡಗು ಮಗುಚಿ ಬಿದ್ದ ಪರಿಣಾಮ ಸುಮಾರು 78 ಜನರು ಸಾವನ್ನಪ್ಪಿದ್ದಾರೆ ಅಂತ ಅಲ್ಲಿನ ಸ್ಥಳೀಯ ಗವರ್ನರ್ ಜೀನ್ ಜಾಕ್ವೆಸ್ ಮಾಹಿತಿ ನೀಡಿದ್ದಾರೆ. 278 ಜನರಿದ್ದ ಹಡಗು ಏಕಾಏಕಿ ಟೈಟಾನಿಕ್ ಬೋಟ್ನಂತೆ ಮಗುಚಿ ಬಿದ್ದಿದೆ. ಇದು ದಕ್ಷಿಣ ಕಿವು ಪ್ರಾಂತ್ಯದ ಗೋಮಾಗೆ ಪ್ರಯಾಣ ಮಾಡ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಕಾಂಗೋದ ಗೋಮಾದಲ್ಲಿ ಈ ದುರಂತ ನಡೆದಿದೆ, ಆದರೆ ಗೋವಾದಲ್ಲಿ ನಡೆದಿದ್ದು ಅನ್ನೋ ಸುಳ್ಳು ಮಾಹಿತಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಘಟನೆ ಗೋವಾದಲ್ಲಿ ನಡೆದಿಲ್ಲ, ಇದು ಸುಳ್ಳು ಸುದ್ದಿ ಅಂತ ಗೋವಾದ ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಹಡಗು ಮಗುಚಿದ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ರಕ್ಷಣಾ ಸಿಬ್ಬಂದಿಗಳು ದೌಡಾಯಿಸಿ ಸುಮಾರು 10 ಮಂದಿಯನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮಗುಚಿದ ದೋಣಿಯಲ್ಲಿ ಸುಮಾರು 50 ಜನರ ಶವಗಳನ್ನು ಹೊರತೆಗೆಯಲಾಗಿದೆ ಅಂತ ಗೊತ್ತಾಗಿದೆ. ಸೊ ನೋಡಿದ್ರಲ್ವಾ, ಎಲ್ಲೋ ಯಾವುದೋ ದೇಶದಲ್ಲಿ ನಡೆದ ಘಟನೆಯನ್ನ ಇಲ್ಲೇ ಪಕ್ಕದಲ್ಲೇ ನಡೆದಿದೆ ಅನ್ನೋ ರೀತಿಯಲ್ಲಿ ಸುಳ್ಳು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದರ ಫ್ಯಾಕ್ಟ್ ಚೆಕ್ ಮಾಡೋಕೆ ಅಂತಾನೆ ನಾವಿರೋದು. ಇದೇ ರೀತಿಯ ಫ್ಯಾಕ್ಟ್ ಚೆಕ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ವಿಕಿಮೀಡಿಯಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಮುಂದಿನ ಫೇಕ್ ಸ್ಟೋರಿಯ ಸತ್ಯಾಸತ್ಯತೆ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.